ಅಂತೂ ಈಗ ಧರ್ಮ ಕ್ಷೇತ್ರಗಳ ಉಳಿವಿಗೆ ಹಿಂದೂ ಸಮಾಜ ಒಂದಾಗಿದೆ. ಹಿಂದೂ ಸಮುದಾಯದ ಅನೇಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕಿಳಿದಿದ್ದಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಏನಿದೆ, ಇದು ಹಿಂದೂ ದೇವಸ್ಥಾನ ಮಠ ಮಂದಿರಗಳ ವಿರುದ್ಧ ಇಂಥದ್ದೇ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವುಗಳ ಉಳಿವಿಗಾಗಿ ನಾವು ಹೋರಾಟ ಮಾಡಬೇಕು ಅನ್ನೋದು ಈ ಧರ್ಮ ಸಂರಕ್ಷಣಾ ಸಮಾವೇಶದ ಸಂದೇಶ. ದೇವಸ್ಥಾನಗಳ ಉಳಿವಿಗೆ ರಣಕಹಳೆ ಮೊಳಗಿದೆ. ಸಮಾವೇಶದಲ್ಲಿ ಸ್ವಾಮೀಜಿಗಳು, ಹಿಂದೂ ಪರ ಮುಖಂಡರು, ಜನಸಾಮಾನ್ಯರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಕೂಡ ಬಂದು ಜಮಾಯಿಸಿದ್ದಾರೆ. ಹಿಂದೂ ಮಠ ಮಂದಿರಗಳು, ದೇವಸ್ಥಾನಗಳ ಉಳಿವಿಗೆ ಜನ ಕೈ ಜೋಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ಮತ್ತು ಸಮಾವೇಶ, ಹಿಂದೂ ಮಠಮಾನ್ಯಗಳು ದೇವಸ್ಥಾನಗಳ ಉಳಿವಿಗಾಗಿ ಕೈ ಜೋಡಿಸಿ ಅಂತ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಕರೆ ಕೊಟ್ಟಿತ್ತು. ಇವತ್ತು ಆ ಪ್ರಕಾರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫ್ರೀಡಂ ಪಾರ್ಕ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ, ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಇವತ್ತಿನ ಸಮಾವೇಶ, ಯಾವೆಲ್ಲ ಗಣ್ಯರು ಬಂದಿದ್ದಾರೆ, ಹೇಗೆ ನಡೀತಾ ಇದೆ ಸಮಾವೇಶ? ಸರ್ ನಮಸ್ತೆ. ದೃಶ್ಯಗಳು ತೋರಿಸ್ತೀನಿ. ಸುಮಾರು ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಧರ್ಮ ರಕ್ಷಣಾ ಸಮಿತಿಯಿಂದ ಒಂದ್ ಕಡೆ ಸಮಾವೇಶ ಆಗ್ತಿದೆ. ಯಾಕಂದ್ರೆ ಧರ್ಮಸ್ಥಳ ವಿರುದ್ಧವಾಗಿ ಷಡ್ಯಂತ್ರ ನಡೀತಿದೆ. ಸುಮಾರು ದಿನಗಳಿಂದ ಈ ಒಂದು ಷಡ್ಯಂತ್ರ ಮಾಡ್ತಿದ್ರೆ ಎಂಬ ದೃಷ್ಟಿಯಿಂದ ಸುಮಾರು ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು, ಒಂದ್ ಕಡೆ ಮುಸ್ಲಿಂ ಮಹಿಳೆಯರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಈ ಒಂದು ಸಮಾವೇಶ ಯಾರಪ್ಪ ಸೈಕಲ್ ಬರೋ ಕಷ್ಟದಲ್ಲಿದ್ದಾಗ ಕಾರಲ್ಲಿ ಬಂದಿದ್ದಾರಲ್ಲ ಯಾರು ಅಂತ ನೋಡಿದ್ರೆ ಯಾರು ಹೇಳಿದ್ರಂತೆ. ಯಾಕಂದ್ರೆ ಅಂದು ಶಬರಿಮಲೆಯ, ತಿರುಪತಿ, ಹಿಂದೂ ಧರ್ಮಸ್ಥಳ, ನಾಳೆ ಮತ್ತೊಂದು ದೇವಸ್ಥಾನಗಳು ಟಾರ್ಗೆಟ್ ಮಾಡಬಹುದು. ಹೀಗಾಗಿ ನಾವು ಕಾನೂನು ರೀತಿಯಾಗಿ ನಮ್ಮ ಹೋರಾಟದ ಮುಖಾಂತರ ಯಾವ ರೀತಿಯಾಗಿ ಮುಂದಿನ ದಿನ ಹೋರಾಟ ಮಾಡುವ ದೃಷ್ಟಿಯಿಂದ ಇವತ್ತು ಸಮಾವೇಶ ನಡೀತಾ ಇದೆ. ಒಂದ್ ಕಡೆ ಬಿಜೆಪಿ ಮುಖಂಡರು ಬಂದಿದ್ದಾರೆ, ಚಕ್ರವರ್ತಿ ಸೂಲಿಬೇಲೆ ಸ್ವಾಮೀಜಿಗಳು ಬಂದಿದ್ದಾರೆ, ಸಾಕಷ್ಟು ಗಣ್ಯರು ಬಂದಿದ್ದಾರೆ, ಹಿಂದೂ ಮುಖಂಡರು ಸಹ ಬಂದಿದ್ದಾರೆ. ನೋಡ್ತಿರ್ಬೋದು, ಒಂದ್ ಕಡೆ ಮಹಿಳೆಯರು ಸಾಕಷ್ಟು ಜನ ಬಂದಿದ್ದಾರೆ. ಧರ್ಮಸ್ಥಳ ನಮ್ಮ ಸ್ಥಳ, ಧರ್ಮಸ್ಥಳ ಉಳಿವಿಗಾಗಿ ಹೋರಾಟ ಅಂತ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಇಲ್ಲಿ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇವತ್ತ ಧರ್ಮಸ್ಥಳ ಷಡ್ಯಂತ್ರ ವಿಚಾರವಾಗಿ ಇವತ್ತು ಸಮಾವೇಶ ನಡೆದಿದೆ, ಏನ್ ಹೇಳ್ತಾರೆ ಸರ್ ಅಂತ? ನೋಡಿ, ಶ್ರೀ ಮಂಜುನಾಥ ಕೋಟ್ಯಾಂತರ ಆರಾಧ್ಯ ದೈವ. ಇವತ್ತು ಅವರ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಏನೆಲ್ಲ ಇವತ್ತು ಈ ಅರ್ಬನ್ ನಕ್ಸಲರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಇವತ್ತು ಜಗಜ್ಜಾಹೀರ ಆಗ್ತಾ ಇದೆ. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಅವರ ಒಂದು ಏನು ಷಡ್ಯಂತ್ರ ಇವತ್ತು ಸಮಾಜಕ್ಕೆ ತಿಳಿತಾ ಇದೆ. ಆದರೆ ಒಂದು ಇವತ್ತು ಏನು ಈ ಲೆಫ್ಟಿಸ್ಟ್ಗಳು ಸೇರಿ ಇವತ್ತು ಈ ರೀತಿಯ ಒಂದು ಷಡ್ಯಂತ್ರ ರೂಪಿಸಿ ಇಡೀ ವಿಶ್ವದಲ್ಲಿ ನಮ್ಮ ಪುಣ್ಯಕ್ಷೇತ್ರಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿದಿದ್ದಾರೆ. ಇದರ ಬಗ್ಗೆ ಸರ್ಕಾರ ತಕ್ಷಣವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಮತ್ತೆ ಸಮಾಜಕ್ಕೆ ಇವತ್ತು ಏನು ಶ್ರೀ ಕ್ಷೇತ್ರ ಈ ಸಂರಕ್ಷಣಾ ಸಮಿತಿಯಿಂದ ಈ ಹೋರಾಟ ಇದೆ, ಮುಂದಿನ ದಿನಗಳಲ್ಲಿ ಈ ಎಡಪಂಥೀಯರಿಗೆ, ಲೆಫ್ಟಿಸ್ಟ್ಗಳಿಗೆ ಮತ್ತು ಇದೇನು ಧರ್ಮದ್ರೋಹಿಗಳಿದ್ದಾರೆ ಅವರಿಗೆ ಒಂದು ಪಾಠ ಕಲಿಸುವಂತಹ ಒಂದು ಪ್ರಯತ್ನ ಇದು. ಮುಂಬರುವ ದಿನಗಳಲ್ಲಿ ನಮ್ಮ ಯಾವುದೇ ದೇವರ ವಿರುದ್ಧಗಳು ನಮ್ಮ ಪುಣ್ಯಕ್ಷೇತ್ರ ವಿರುದ್ಧ ಮಾತಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾನೂನು ನಿರ್ಮಾಣ ಆಗಬೇಕಿದೆ. ಮತ್ತು ಇದಕ್ಕೆ ಈ ಒಂದು ಹೋರಾಟ ಇವತ್ತು ನಿಲ್ಲಕ್ಕಿಲ್ಲ. ಇದು ಇವತ್ತಿನ ಪ್ರಾರಂಭ ಇದೆ. ಇದು ಮಂಜುನಾಥನಿಗೆ ಒಂದು ನ್ಯಾಯ ಸಿಗುವವರೆಗೂ ಸಹ ನಾವು ಈ ಹೋರಾಟವನ್ನ ಮಾಡ್ಲಿಕ್ಕಿದ್ದೇವೆ. ನಾವು ಎಲ್ಲ ಸಂಘಟನೆಯವರು ಸೇರಿ ಈ ಹೋರಾಟವನ್ನ ನಾವು ಮಾಡ್ಲಿಕ್ಕಿದ್ದೇವೆ ಸರ್. ಮಹಿಳಾ ಕಾರ್ಯಕರ್ತರು ಬಂದ್ರೆ ಮಾತಾಡ್ತೀನಿ. ಅಮ್ಮ, ಇವತ್ತ ಧರ್ಮ ಸಮ್ಮೇಳನ ನಡೀತಿದೆ, ಪ್ರತಿಭಟನೆ ನೀವು ಸಹ ಇವತ್ತು ಧರ್ಮ ಸಮ್ಮೇಳನ ನಡೀತಿದೆ, ಪ್ರತಿಭಟನೆ ನೀವು ಸಹ ಭಾಗಿಯಾಗಿದ್ದಾರಾ, ಏನ್ ಹೇಳ್ತೀರಂತ? ಹೌದು ಸರ್, ನಾವು ಭಾಗಿಯಾಗಿದ್ದೀವಿ. ನಮ್ಮ ಧರ್ಮದ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ನಾವು ಸಹಿಸೋರಲ್ಲ. ಧರ್ಮಸ್ಥಳದ ಬಗ್ಗೆ ಏನೇ ಹೋರಾಟ ಮಾಡ್ಬೇಕಾದ್ರೂ ನಾವು ರೆಡಿ ಇದ್ದೀವಿ, ಮಾಡ್ತೀವಿ, ಗೆಲ್ತೀವಿ. ಇದನ್ನ ನಾವು
ಎಲೆಕ್ಷನ್ ಮಾಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಹ ನೋಡ್ತಿರ್ಬೋದು, ಒಂದ್ ಕಡೆ ಮುಸ್ಲಿಂ ಮಹಿಳೆಯರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಒಂದ್ ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಿದೆ ಎಂಬ ದೃಷ್ಟಿಯಿಂದ ಅವರು ಸಹ ಒಂದ್ ಕಡೆ ಈ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ನಮ್ಮ ಧರ್ಮ ಉಳಿವಿಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು. ಸರ್ ನಮಸ್ತೆ, ಸಮಾವೇಶದಲ್ಲಿ ಭಾಗಿಯಾಗಿದ್ದೀರಾ, ಮುಂದಿನ ಹೋರಾಟದ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಏನ್ ಹೇಳ್ತೀರಂತ? ಒಳ್ಳೆಯದು ಸರ್, ತುಂಬ ಒಳ್ಳೆ ಇದು ನಡೀತಾ ಇದೆ ಈಗ ಇದ್ರ ಬಗ್ಗೆ, ಧರ್ಮಸ್ಥಳದ ಇದ್ರ ಬಗ್ಗೆ ನಾವು ಅದಕ್ಕೆ ಭಾಗವಹಿಸ್ತಾ ಇದ್ದೀವಿ. ಇದು ಒಳ್ಳೇದಾಗಲಿ ಮುಂದೆ ಅಂತ. ಧರ್ಮಸ್ಥಳನ ರಕ್ಷಣೆ ಮಾಡಬೇಕು ಅನ್ನೋ ಸಲುವಾಗಿ ಬಂದಿದ್ದೀವಿ. ಧರ್ಮಸ್ಥಳಕ್ಕೆ ಜೈ. ಎಸ್ ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಸಾಕಷ್ಟು ಹಿಂದೂ ಕಾರ್ಯಕರ್ತರು, ಹಿಂದೂ ಮುಖಂಡರು, ಮಾತನಾಡಿ ಮಹಿಳಾ ಕಾರ್ಯಕರ್ತರು ಸಹ ಬಂದಿದ್ದಾರೆ. ಧರ್ಮಸ್ಥಳ ಉಳಿವಿಗಾಗಿ ನಮ್ಮ ಹೋರಾಟ, ಆ ಒಂದು ಷಡ್ಯಂತ್ರ ವಿರುದ್ಧ ನಮ್ಮ ಹೋರಾಟ, ಮುಂದಿನ ದಿನಗಳಲ್ಲಿ ಯಾರೇ ಒಂದು ಷಡ್ಯಂತ್ರ ಮಾಡಿದ್ರೆ ಅವರಿಗೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಎಂಬುದು ಒಂದು ಕಡೆ ಕಾರ್ಯಕರ್ತರಿಗೆ ಇವತ್ತು ಸಮಾವೇಶದಲ್ಲಿ ನಿರ್ಧಾರವಾಗಲಿದೆ. ಹೋರಾಟದ ಬಗ್ಗೆ ಡಿಸ್ಕಷನ್ ಆಗಲಿದೆ. ಶ್ರೀಲಕ್ಷ್ಮಿ, ಅಂತೂ ಇಂತೂ ಈಗ ಧರ್ಮ ಕ್ಷೇತ್ರಗಳ ಉಳಿವಿಗೆ ಹಿಂದೂ ಸಮಾಜ ಒಂದಾಗಿದೆ. ಹಿಂದೂ ಸಮುದಾಯದ ಅನೇಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕಿಳಿದಿದ್ದಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಈ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಏನಿದೆ, ಇದು ಹಿಂದೂ ದೇವಸ್ಥಾನ ಮಠ ಮಂದಿರಗಳ ವಿರುದ್ಧ ಇಂಥದ್ದೇ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವುಗಳ ಉಳಿವಿಗಾಗಿ ನಾವು ಹೋರಾಟ ಮಾಡಬೇಕು ಅನ್ನೋದು ಈ ಧರ್ಮ ಸಂರಕ್ಷಣಾ ಸಮಾವೇಶದ ಸಂದೇಶ. ದೇವಸ್ಥಾನಗಳ ಉಳಿವಿಗೆ ರಣಕಹಳೆ ಮೊಳಗಿದೆ. ಸಮಾವೇಶದಲ್ಲಿ ಸ್ವಾಮೀಜಿಗಳು, ಹಿಂದೂ ಪರ ಮುಖಂಡರು, ಜನಸಾಮಾನ್ಯರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಕೂಡ ಬಂದು ಜಮಾಯಿಸಿದ್ದಾರೆ. ಹಿಂದೂ ಮಠ ಮಂದಿರಗಳು, ದೇವಸ್ಥಾನಗಳ ಉಳಿವಿಗೆ ಜನ ಕೈ ಜೋಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ಮತ್ತು ಸಮಾವೇಶ, ಹಿಂದೂ ಮಠಮಾನ್ಯಗಳು, ದೇವಸ್ಥಾನಗಳ ಉಳಿವಿಗಾಗಿ ಕೈ ಜೋಡಿಸಿ ಅಂತ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಕರೆ ಕೊಟ್ಟಿತ್ತು. ಇವತ್ತು ಆ ಪ್ರಕಾರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫ್ರೀಡಂ ಪಾರ್ಕ್ನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ, ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಇವತ್ತಿನ ಸಮಾವೇಶ, ಯಾವೆಲ್ಲ ಗಣ್ಯರು ಬಂದಿದ್ದಾರೆ, ಹೇಗೆ ನಡೀತಾ ಇದೆ ಸಮಾವೇಶ? ಸರ್ ನಮಸ್ತೆ. ದೃಶ್ಯಗಳು ತೋರಿಸ್ತೀನಿ. ಸುಮಾರು ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಧರ್ಮ ರಕ್ಷಣಾ ಸಮಿತಿಯಿಂದ ಒಂದ್ ಕಡೆ ಸಮಾವೇಶ ಆಗ್ತಿದೆ. ಯಾಕಂದ್ರೆ ಧರ್ಮಸ್ಥಳ ವಿರುದ್ಧವಾಗಿ ಷಡ್ಯಂತ್ರ ನಡೀತಿದೆ. ಸುಮಾರು ದಿನಗಳಿಂದ ಈ ಒಂದು ಷಡ್ಯಂತ್ರ ಮಾಡ್ತಿದ್ರೆ ಎಂಬ ದೃಷ್ಟಿಯಿಂದ ಸುಮಾರು ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು, ಒಂದ್ ಕಡೆ ಮುಸ್ಲಿಂ ಮಹಿಳೆಯರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಈ ಒಂದು ಸಮಾವೇಶ ನೋಡಿದ್ರಂತೆ, ಯಾರಪ್ಪ ಸೈಕಲ್ ಬರೋ ಕಷ್ಟದಲ್ಲಿದ್ದಾಗ ಕಾರಲ್ಲಿ ಬಂದಿದ್ದಾರಲ್ಲ ಯಾರು ಅಂತ ನೋಡಿದ್ರೆ ಯಾರು ಹೇಳಿದ್ರಂತೆ. ಯಾಕಂದ್ರೆ ಅಂದು ಶಬರಿಮಲೆಯ, ತಿರುಪತಿ, ಇಂದು ಧರ್ಮಸ್ಥಳ, ನಾಳೆ ಮತ್ತೊಂದು ದೇವಸ್ಥಾನಗಳು ಟಾರ್ಗೆಟ್ ಮಾಡಬಹುದು. ಹೀಗಾಗಿ ನಾವು ಕಾನೂನು ರೀತಿಯಾಗಿ ನಮ್ಮ ಹೋರಾಟದ ಮುಖಾಂತರ ಯಾವ ರೀತಿಯಾಗಿ ಮುಂದಿನ ದಿನ ಹೋರಾಟ ಮಾಡುವ ದೃಷ್ಟಿಯಿಂದ ಇವತ್ತು ಸಮಾವೇಶ ನಡೀತಾ ಇದೆ. ಒಂದ್ ಕಡೆ ಬಿಜೆಪಿ ಮುಖಂಡರು ಬಂದಿದ್ದಾರೆ, ಚಕ್ರವರ್ತಿ ಸೂಲಿಬೇಲೆ ಸ್ವಾಮೀಜಿಗಳು ಬಂದಿದ್ದಾರೆ, ಸಾಕಷ್ಟು ಗಣ್ಯರು ಬಂದಿದ್ದಾರೆ, ಹಿಂದೂ ಮುಖಂಡರು ಸಹ ಬಂದಿದ್ದಾರೆ. ನೋಡ್ತಿರ್ಬೋದು, ಒಂದ್ ಕಡೆ ಮಹಿಳೆಯರು ಸಾಕಷ್ಟು ಜನ ಬಂದಿದ್ದಾರೆ. ಧರ್ಮಸ್ಥಳ ನಮ್ಮ ಸ್ಥಳ, ಧರ್ಮಸ್ಥಳ ಉಳಿವಿಗಾಗಿ ಹೋರಾಟ ಅಂತ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ ಇಲ್ಲಿ ಮಾತಾಡಿಸ್ತೀನಿ. ಸರ್ ನಮಸ್ತೆ, ಇವತ್ತ ಧರ್ಮಸ್ಥಳ ಷಡ್ಯಂತ್ರ ವಿಚಾರವಾಗಿ ಇವತ್ತು ಸಮಾವೇಶ ನಡೆದಿದೆ, ಏನ್ ಹೇಳ್ತಾರೆ ಸರ್ ಅಂತ? ನೋಡಿ, ಶ್ರೀ ಮಂಜುನಾಥ ಕೋಟ್ಯಾಂತರ ಆರಾಧ್ಯ ದೈವ, ಇವತ್ತು ಅವರ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಏನೆಲ್ಲ ಇವತ್ತು ಈ ಅರ್ಬನ್ ನಕ್ಸಲರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಇವತ್ತು ಜಗಜ್ಜಾಹೀರ ಆಗ್ತಾ ಇದೆ. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಅವರ ಒಂದು ಏನು ಷಡ್ಯಂತ್ರ ಇವತ್ತು ಸಮಾಜಕ್ಕೆ ತಿಳಿತಾ ಇದೆ. ಆದರೆ ಒಂದು ಇವತ್ತು ಏನು ಈ ಲೆಫ್ಟಿಸ್ಟ್ಗಳು ಸೇರಿ ಇವತ್ತು ಈ ರೀತಿಯ ಒಂದು ಷಡ್ಯಂತ್ರ ರೂಪಿಸಿ ಇಡೀ ವಿಶ್ವದಲ್ಲಿ ನಮ್ಮ ಪುಣ್ಯಕ್ಷೇತ್ರಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿದಿದ್ದಾರೆ. ಇದರ ಬಗ್ಗೆ ಸರ್ಕಾರ ತಕ್ಷಣವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಮತ್ತೆ ಸಮಾಜಕ್ಕೆ ಇವತ್ತು ಏನು ಶ್ರೀ ಕ್ಷೇತ್ರ ಈ ಸಂರಕ್ಷಣಾ ಸಮಿತಿಯಿಂದ ಈ ಹೋರಾಟ ಇದೆ, ಮುಂದಿನ ದಿನಗಳಲ್ಲಿ ಈ ಎಡಪಂಥೀಯರಿಗೆ, ಲೆಫ್ಟಿಸ್ಟ್ಗಳಿಗೆ ಮತ್ತು ಇದೇನು ಧರ್ಮದ್ರೋಹಿಗಳಿದ್ದಾರೆ ಅವರಿಗೆ ಒಂದು ಪಾಠ ಕಲಿಸುವಂತಹ ಒಂದು ಪ್ರಯತ್ನ ಇದು. ಮುಂಬರುವ ದಿನಗಳಲ್ಲಿ ನಮ್ಮ ಯಾವುದೇ ದೇವರ ವಿರುದ್ಧಗಳು ನಮ್ಮ ಪುಣ್ಯಕ್ಷೇತ್ರ ವಿರುದ್ಧ ಮಾತಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾನೂನು ನಿರ್ಮಾಣ ಆಗಬೇಕಿದೆ.
ಮತ್ತು ಇದಕ್ಕೆ ಈ ಒಂದು ಹೋರಾಟ ಇವತ್ತು ನಿಲ್ಲಕ್ಕಿಲ್ಲ. ಇದು ಇವತ್ತಿನ ಪ್ರಾರಂಭ ಇದೆ. ಇದು ಮಂಜುನಾಥನಿಗೆ ಒಂದು ನ್ಯಾಯ ಸಿಗುವವರೆಗೂ ಸಹ ನಾವು ಈ ಹೋರಾಟವನ್ನ ಮಾಡ್ಲಿಕ್ಕಿದ್ದೇವೆ. ನಾವು ಎಲ್ಲ ಸಂಘಟನೆಯವರು ಸೇರಿ ಈ ಹೋರಾಟವನ್ನ ನಾವು ಮಾಡ್ಲಿಕ್ಕಿದ್ದೇವೆ ಸರ್. ಮಹಿಳಾ ಕಾರ್ಯಕರ್ತರು ಬಂದ್ರೆ ಮಾತಾಡ್ತೀನಿ. ಅಮ್ಮ, ಇವತ್ತ ಧರ್ಮ ಸಮ್ಮೇಳನ ನಡೀತಿದೆ, ಪ್ರತಿಭಟನೆ ನೀವು ಸಹ ಇವತ್ತು ಧರ್ಮ ಸಮ್ಮೇಳನ ನಡೀತಿದೆ, ಪ್ರತಿಭಟನೆ ನೀವು ಸಹ ಭಾಗಿಯಾಗಿದ್ದೀರಾ, ಏನ್ ಹೇಳ್ತೀರಂತ? ಹೌದು ಸರ್, ನಾವು ಭಾಗಿಯಾಗಿದ್ದೀವಿ. ನಮ್ ಧರ್ಮದ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ನಾವು ಸಹಿಸೋರಲ್ಲ. ಧರ್ಮಸ್ಥಳದ ಬಗ್ಗೆ ಏನೇ ಹೋರಾಟ ಮಾಡ್ಬೇಕಾದ್ರೂ ನಾವು ರೆಡಿ ಇದ್ದೀವಿ, ಮಾಡ್ತೀವಿ, ಗೆಲ್ತೀವಿ ಇದನ್ನ ನಾವು. ಎಲೆಕ್ಷನ್ ಮಾಡ್ತಿರ್ಬೋದು. ಈ ಒಂದು ಭಾಗದಲ್ಲಿ ಸಹ ನೋಡ್ತಿರ್ಬೋದು, ಒಂದ್ ಕಡೆ ಮುಸ್ಲಿಂ ಮಹಿಳೆಯರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಒಂದ್ ಕಡೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಿದೆ ಎಂಬ ದೃಷ್ಟಿಯಿಂದ ಅವರು ಸಹ ಒಂದ್ ಕಡೆ ಈ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ನಮ್ಮ ಧರ್ಮ ಉಳಿವಿಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು. ಸರ್ ನಮಸ್ತೆ, ಸಮಾವೇಶದಲ್ಲಿ ಭಾಗಿಯಾಗಿದ್ದೀರಾ, ಮುಂದಿನ ಹೋರಾಟದ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಏನ್ ಹೇಳ್ತೀರಂತ? ಒಳ್ಳೆಯದು ಸರ್, ತುಂಬ ಒಳ್ಳೆ ಇದು ನಡೀತಾ ಇದೆ ಈಗ ಇದ್ರ ಬಗ್ಗೆ, ಧರ್ಮಸ್ಥಳದ ಇದ್ರ ಬಗ್ಗೆ ನಾವು ಅದಕ್ಕೆ ಭಾಗವಹಿಸ್ತಾ ಇದ್ದೀವಿ. ಇದು ಒಳ್ಳೇದಾಗಲಿ ಮುಂದೆ ಅಂತ. ಧರ್ಮಸ್ಥಳನ ರಕ್ಷಣೆ ಮಾಡಬೇಕು ಅನ್ನೋ ಸಲುವಾಗಿ ಬಂದಿದ್ದೀವಿ. ಧರ್ಮಸ್ಥಳಕ್ಕೆ ಜೈ. ಎಸ್ ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು ಸಾಕಷ್ಟು ಹಿಂದೂ ಕಾರ್ಯಕರ್ತರು, ಹಿಂದೂ ಮುಖಂಡರು ಮಾತನಾಡಿ ಮಹಿಳಾ ಕಾರ್ಯಕರ್ತರು ಸಹ ಬಂದಿದ್ದಾರೆ. ಧರ್ಮಸ್ಥಳ ಉಳಿವಿಗಾಗಿ ನಮ್ಮ ಹೋರಾಟ, ಆ ಒಂದು ಷಡ್ಯಂತ್ರ ವಿರುದ್ಧ ನಮ್ಮ ಹೋರಾಟ. ಮುಂದಿನ ದಿನಗಳಲ್ಲಿ ಯಾರೇ ಒಂದು ಷಡ್ಯಂತ್ರ ಮಾಡಿದ್ರೆ ಅವರಿಗೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಎಂಬುದು ಒಂದು ಕಡೆ ಕಾರ್ಯಕರ್ತರಿಗೆ ಇವತ್ತು ಸಮಾವೇಶದಲ್ಲಿ ನಿರ್ಧಾರವಾಗಲಿದೆ. ಹೋರಾಟದ ಬಗ್ಗೆ ಡಿಸ್ಕಷನ್ ಆಗಲಿದೆ. ಶ್ರೀಲಕ್ಷ್ಮಿ.